ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ದಶಮಿ ತಿಥಿ, ಪುಷ್ಯ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರೆದ ಅವ್ಯವಸ್ಥೆ, ವಾರ್ಡ್ಗೆ ಊಟ ಇಲ್ಲ, ಊಟಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತ ರೋಗಿಗಳು. 1ನೇ ತರಗತಿಗೆ ಹೋಗಲು ಮಕ್ಕಳಿಗೆ 6 ವರ್ಷದ ನಿಯಮ ಸಡಿಲಿಕೆ, 5 ವರ್ಷ 10 ತಿಂಗಳ ಮಕ್ಕಳಿಗೂ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್. ಶಿಕ್ಷಣ ಸಚಿವರ ಘೋಷಣೆ. ದಾವಣಗೆರೆ ಉಪಚುನಾವಣೆ ಹೈಡ್ರಾಮಾ, ಸಾದಿಕ್ ಪೈಲ್ವಾನ್ ಜೊತೆ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಕ್ಸಸ್. ನಿಗಮ ಮಂಡಳಿ ಸ್ಥಾನಕ್ಕಾಗಿ ಒಪ್ಪಿದ್ರ ಸಾದಿಕ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಹುಣಸೂರಿನಲ್ಲಿ ತಂಬಾಕು ಬೆಲೆ ಭಾರೀ ಕುಸಿತ ಕಂಡ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಲೆ ಪಾತಾಳಕ್ಕೆ ಇಳಿದಿರುವುದರಿಂದ ತೀವ್ರ ನಷ್ಟ ಅನುಭವಿಸುತ್ತಿರುವ ರೈತರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ತಲೆ ಮೇಲೆ ಚಪ್ಪಲಿ ಹೊತ್ತು ಪ್ರತಿಭಟನೆ ಮಾಡಿ ಸರ್ಕಾರ ಹಾಗೂ ಅಧಿಕಾರಿಗಳ ಗಮನ ಸೆಳೆಯಲು ಪ್ರಯತ್ನಿಸಿದರು. ಈ ವೇಳೆ ರೈತರು ಮತ್ತು ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದವೂ ನಡೆಯಿತು. ತಂಬಾಕಿಗೆ ನ್ಯಾಯಸಮ್ಮತ ಬೆಲೆ ನಿಗದಿ ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಯಾವಾಗ ಮೈಸೂರಿನ ಖ್ಯಾತಮಾರನಹಳ್ಳಿಯಲ್ಲಿ ತೃತೀಯಲಿಂಗಿಯಾಗಿ ಜೀವನ ನಡೆಸುತ್ತಿದ್ದ ವ್ಯಕ್ತಿಯ ಅನುಮಾನಾಸ್ಪದ ಸಾವು ಸಂಚಲನ ಮೂಡಿಸಿದೆ. 30 ವರ್ಷದ ಮನೋಜ್ ರಾಜ್ ಎಂಬವರು ನಂತರ ಜೊನಿತ ಸಿಕ್ವೇರಿಯಾ ಎಂದು ಹೆಸರು ಬದಲಿಸಿಕೊಂಡಿದ್ದು ಮಂಗಳಮುಖಿಯಾಗಿ ಬದುಕು ಸಾಗಿಸುತ್ತಿದ್ದರು. ಎಂಎ ಬಿಎಡ್ ಪದವೀಧರರಾಗಿದ್ದ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದರೆಂದು ತಿಳಿದುಬಂದಿದೆ. ಮಾರ್ಚ್ 25ರಂದು ತಮ್ಮ ನಿವಾಸದಲ್ಲೇ ಮೃತದೇಹ ಪತ್ತೆಯಾಗಿದೆ. ಸಾವಿನ ಪರಿಸ್ಥಿತಿಗಳು ಅನುಮಾನಾಸ್ಪದವಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದ್ದು ನಿಖರ ಸಾವಿನ ಕಾರಣ ವರದಿ ಬಳಿಕವೇ ತಿಳಿಯಲಿದೆ. ಘಟನೆ ಸ್ಥಳೀಯರಲ್ಲಿ ಆತಂಕ ಹಾಗೂ ಕುತೂಹಲಕ್ಕೆ ಕಾರಣವಾಗಿದೆ. ಎಷ್ಟು ದಿನ ಆಗಿತ್ತು ಏನೇ ಇದ್ರು ಪೋಸ್ಟ್ ಮಾಡೋ ಅಂತ ಗೊತ್ತಾಗುತ್ತೆ. 5 ನಿಮಿಷ ಬಂದ ಇರ ಎಲ್ಲರೂ ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಬಳಿ ನವದಂಪತಿಗಳ ಫೋಟೋಶೂಟ್ ವೇಳೆ ಗಲಾಟೆ ನಡೆದಿದ್ದು ಫೋಟೋಗ್ರಾಫರ್ಗಳ ಮೇಲೆ ಹಲ್ಲೆ ನಡೆದಿದೆ. ಫೋಟೋ ಹಾಗೂ ವಿಡಿಯೋ ಶೂಟ್ ನಡೆಸುತ್ತಿದ್ದ ವೇಳೆ ಸ್ಥಳೀಯರು ಎಂದು ಹೇಳಿಕೊಂಡ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿ ಏಕಾಏಕಿ ದಾಂಧಲೆ ನಡೆಸಿದ್ದಾರೆ. ಕಾರಣ ಸ್ಪಷ್ಟವಾಗದೇ ಇದ್ದರೂ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಹಲ್ಲೆಗೆ ಕಾರಣವಾಯಿತು. ಘಟನೆಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಿಂದ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ದಾಂಧಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಕೇಳಿಬಂದಿದೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಮಾಡ್ತಾ ಇದೀನಿ ಸರ್, ಮಾಡ್ತಾ ಇದೀವಿ. ವಿಡಿಯೋ ಮಾಡ್ಕೊಂಡಿದೀವಿ, ಬಿಡಿ ಆಯ್ತು, ಬರೀ ಸರ್ ಆಯ್ತು.
ಸರ್ ನಾವ್ ಹೇಳ್ತಾ ಇರೋದೇನ್ ಕಾನೂನು ಇಲ್ವಾ? ನೀವ್ ಹೇಳ್ತಾ ಇರೋದೇನ್ ರೌಡಿಸಂ ಮಾಡ್ತಾ ಇದೀರಾ ಸರ್? ನಾಲ ಹೇಳ್ತಾನೆ ರೌಡಿಸಂ ಮಾಡ್ತಾ ಇದೀರಾ ಸರ್ ಅಂತ ಅದನ್ನೇ ಹೇಳ್ತಾ ಇರೋದು. ಬನ್ನಿ ಆಯ್ತು ಮಾಡ್ತಿ ಕಾಲು ತಪ್ಪೋತಾನೆ ಬಟ್ ಹೇಳಿರೋ ಇಲ್ಲ ನೀವು. ಹೊಡಿಬೇಡಿ ಸರ್. ಹೊಡಿಬೇಡಿ ಸರ್. ಸರ್ ಹೊಡಿಬೇಡಿ ಸರ್. ಹೊಡಿಬೇಡಿ ಸರ್. ಹೊಡಿಬೇಡಿ ಸರ್. ಸರ್ 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 ಯಾಕಪ್ಪ ಯಾಕೆ ಹೊಡಿತಾ ಇದ್ರು? ಏನ್ ಕೊಡ್ತಾ ಇದ್ರ? ಅಲ್ಲೇನಾಗೈತೆ ಅಲ್ಲಿ? ಅಲ್ಲ ಏನು ಕುಡಿತಾ ಇದ್ರ ಸರ್? ಯಾರು ಉಂಟಾರಲ್ಲಿ? ಏನಾಗೈತಲ್ಲಿ? ಒಂದ್ ನಿಮಿಷ ಕೇಳಿ ಅಲ್ಲಿ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ಮಗು ಕಳ್ಳತನಕ್ಕೆ ಯತ್ನಿಸಿದ ಆರೋಪದ ಮೇಲೆ ಅಪರಿಚಿತ ವ್ಯಕ್ತಿಗೆ ಸಾರ್ವಜನಿಕರು ಧರ್ಮದೇಟು ನೀಡಿದ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಸುಮಾರು 8:30 ವೇಳೆಗೆ ಮನೆ ಮುಂದೆ ಆಟವಾಡುತ್ತಿದ್ದ ಮಗುವನ್ನು ಎತ್ತೊಯ್ಯಲು ಯತ್ನಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ತಕ್ಷಣ ಸ್ಥಳೀಯರು ಆರೋಪಿಯನ್ನು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಾಹಿತಿ ಪಡೆದ ಕೊಣನೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನಿಜಾಂಶ ತಿಳಿಯಲು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಏನು ಕರ್ಕೋಗ್ಬೋದೆ ಹೋಲಿ ಪಾಪನ? ನಮಸ್ಕಾರ. ನಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಬೆಟ್ಟದಹಳ್ಳಿ ಗ್ರಾಮದಿಂದ ದಿನಾಂಕ 26/3/2026ರಂದು ಸುಮಾರು ರಾತ್ರಿ 8:30 ಸಮಯದಲ್ಲಿ ನಮ್ಮ ಮನೆಯ ಮುಂದಾಗ ನಮ್ಮ ಮಗಳು ಈ ಜಾಗದಲ್ಲಿ ಆಟ ಆಡ್ತಾ ಇದ್ದಾಗ ಅಪರಿಚಿತ ವ್ಯಕ್ತಿ ಒಬ್ಬ ಮನೆ ಒಳಗೆ ಏಕಾಏಕಿ ನುಗ್ಗಿ ಪಾಪುನ ಎತ್ಕೊಳ್ಳೋಕೆ ಇದ್ ಮಾಡಿರ್ತಾನೆ. ಆ ಸಮಯದಲ್ಲಿ ತಾಯಿ ಇದ್ದಂಥವರು ಕಿರ್ಚಿಕೊಂಡ ತಕ್ಷಣ ಆ ಪಕ್ಕದ ಮನೆಯವ್ರು ಬಂದ ತಕ್ಷಣ ಆ ಅಪರಿಚಿತ ವ್ಯಕ್ತಿ ಆ ಬೇಲಿಯಿಂದ ಹಾರೋಗಿರ್ತಾನೆ. ಮತ್ತೆ ಅವನು ಯಾರು ಏನು ಅಂತ ಗೊತ್ತಿರೋದಿಲ್ಲ. ನಾವು ಅದಾದ ನಂತರ 112ಗೆ ಇವೆಂಟ್ ಹಾಕಿ ಪೊಲೀಸ್ನವರು ಸಹ ಬಂದಿರ್ತಾರೆ. ಬಂದು ಅವ್ರನ್ನ ವಶಪಡಿಸಿಕೊಂಡು ಪ್ರಾಥಮಿಕ ತನಿಖೆ ಮಾಡಿರ್ತಾರೆ. ಈಗ ಚಿಕ್ಕಮಗಳೂರಿನಲ್ಲಿ ಮುಂಬೈ ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂನನ್ನು ಹೀರೋ ರೀತಿಯಲ್ಲಿ ಬಿಂಬಿಸಿದ ಖಾಸಗಿ ಬಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ತಮಿಳುನಾಡು ಮೂಲದ ಬಸ್ ನಗರದ ಎನ್ಎಂಸಿ ಸರ್ಕಲ್ ಬಳಿ ಸಂಚರಿಸುತ್ತಿದ್ದ ವೇಳೆ ದಾವೂದ್ ದಿ ರಿಯಲ್ ಡಾನ್ ಹಾಗೂ ದಿ ಗ್ಯಾಂಗ್ ಎಂಬ ಸ್ಟಿಕ್ಕರ್ಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಬಸ್ ತಡೆ ಹಿಡಿದು ಲಾಕ್ ಮಾಡಿವೆ. ಅಪರಾಧಿಯನ್ನು ವೈಭವೀಕರಿಸುವ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಮಾಹಿತಿ ತಿಳಿದ ಬಸವನಹಳ್ಳಿ ಪೊಲೀಸರು ಸ್ಥಳಕ್ಕೆ ಬಂದು ಬಸ್ಸನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಘಟನೆ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಇಂತಹ ಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಎಂಬ ಒತ್ತಾಯ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಡಳಿತದ ನಿರ್ಲಕ್ಷ್ಯದಿಂದ ರೋಗಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ರಾತ್ರಿ ಊಟವನ್ನು ವಾರ್ಡ್ಗಳಿಗೆ ತಲುಪಿಸುವ ಬದಲು ಐಪಿಡಿಯ ಐಸಿಯು ಪಕ್ಕದಲ್ಲಿ ನೀಡಲಾಗುತ್ತಿದ್ದು, ರೋಗಿಗಳೇ ಸಾಲಿನಲ್ಲಿ ನಿಂತು ಆಹಾರ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ತಿಂಗಳಿಂದ ಇದೇ ಅವಸ್ಥೆ ಮುಂದುವರೆದಿದ್ದರೂ ಕ್ರಮ ಕೈಗೊಳ್ಳದಿರುವುದಕ್ಕೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾ. ಚಂದ್ರಶೇಖರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅನಾರೋಗ್ಯದಲ್ಲಿರುವ ರೋಗಿಗಳನ್ನು ಈ ರೀತಿ ತೊಂದರೆಗೊಳಿಸುವುದು ಮಾನವೀಯತೆಗೆ ವಿರುದ್ಧ ಎಂದು ಸಾರ್ವಜನಿಕರು ಆಕ್ಷೇಪಿಸಿದ್ದಾರೆ. ಸಂಬಂಧಪಟ್ಟ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ಹೆಚ್ಚಾಗಿದೆ. ನಿಮಗೆ ನಡೆಯೋದಕ್ಕಾಗಲ್ಲ, ಒಬ್ಬರೇ ಇದ್ದೀರಾ? ಇಲ್ಲಿಗೆ ಬರ್ಬೇಕು ಊಟಕ್ಕೆ. ಒಂದು 10 ನಿಮಿಷ ಲೇಟ್ ಆದ್ರೂ ಊಟ ಸಿಗಲ್ಲ ನಿಮಗೆ. ಬೆಳಗ್ಗೆ ತಿಂಡಿನೂ ಕೊಡ್ಬೇಕು ಅವ್ರು ನಿಮಗೆ. 1 ನಿಮಿಷ, ಗಾಡಿ ರೆಡಿ ಇಲ್ಲ ಅಂದ್ರಲ್ವಾ?
ಸ್ಟಾರ್ಟಿಂಗ್ ಇಲ್ಲ ಪರವಾಗಿಲ್ಲ. ಯಾರು ಹೇಳಿರೋದು? ಅಲ್ಲ ಅಣ್ಣ, ಗಾಡಿ ಕೆಟ್ಟೋಗಿ. ಆಯ್ತಾಯ್ತು ಸರ್, ಬಿಡಿ ಸರ್, ಅದು ಬೇಡ. ನಾನು ಲಾಯರ್ ಇದ್ದೀನಿ, ವಿಡಿಯೋ ಮಾಡ್ಬೇಕು ಅಂತ ಎಲ್ಲಿ ಯಾವ ಕಾನೂನು ಇದೆ ಅಂತ ಹೇಳಿ ಮತ್ತೆ ಬರದೆ ಮೊನ್ನೆ ಮೊಟ್ಟೆ ವಿಚಾರದಲ್ಲ, ಸಾರಿ ಬಾಳೆಹಣ್ಣು ವಿಚಾರದಲ್ಲಿ ಏನಾಗಿದೆ ಹೇಳಿ. ಸರಿ ಮೇಡಮ್, ಇಷ್ಟು ಜನ ಇದಾರೆ ನೋಡಿ, ವಾರ್ಡಿಗೆ ಹೋಗಿ ಕೊಡ್ಬೇಕು. ಇಷ್ಟು ಜನ ICU ಪಕ್ಕದಲ್ಲೇ ಇದೆ. ಸರ್ ಅಣ್ಣ ಕೊಡಿ, ಅಣ್ಣ ನೀವು ಕೊಡಿ. ಅವರೊಬ್ರು ನೋಡಿ ಪೇಷಂಟ್ ಇದ್ದಾರೆ, ಅವ್ರಿಗೆ ಅಲ್ಲಿಂದ ಬರೋದಕ್ಕಾಗಲ್ಲ. ರೂಮ್ ಪ್ರಕಾರ ನೀವು ವಾರ್ಡಿಗೆ ಹೋಗ್ಬಿಟ್ಟು ಅವ್ರ ಮನೆ ಕಡೆಯಿಂದ ಯಾರು ಇಲ್ಲ ಸರ್, ಹಂಗಾಗಿ ಆ ಬಿಲ್ಡಿಂಗ್ ಅಲ್ಲಿ ಇದ್ದವ್ರು ಏನ್ ಮಾಡ್ಬೇಕು? ಆ ಕಡೆ ಬಿಲ್ಡಿಂಗ್ ಅವರು ಇವರು ರೂಲ್ಸ್ ಇರೋದು ಏನ್ ಗೊತ್ತಮ್ಮ, ನೀವು ಹಾಸ್ಪಿಟಲ್ ಅಲ್ಲಿ ಇದ್ದೀರಾ, ಅಡ್ಮಿಟ್ ಆಗಿದ್ದೀರಾ ಅಂದ್ರೆ ನೋಡಿ ನಿಮ್ಗೆ ಗಾಯ ಆಗಿದೆ, ಗಾಯ ಆಗಿರೋದ್ರಿಂದ ಇದೇ ತರ ನಿಮ್ದು ಎಮರ್ಜೆನ್ಸಿ ಪೇಷಂಟ್ಸ್ ಇರ್ತಾರೆ, ಹೌದಲ್ವಾ? ನಿಮಗೆ ಗೊತ್ತಾಗ್ಲಿ ಅಂತ ನಾನು ಹೇಳ್ತಿರೋದು. ಏನ್ ಮಾಡ್ಬೇಕಂದ್ರೆ ನಿಮ್ದು ವಾರ್ಡ್ ಇರತ್ತಲ್ಲ, ನಿಮ್ದು ವಾರ್ಡ್ ಅಂದ್ರೆ ಇಲ್ಲಿ ಗೇಟ್ ಇದಿರತ್ತೆ, ಡೋರು, ಆ ಡೋರ್ ಹತ್ರ ಬಂದು ಗಾಡಿ ನಿಲ್ಸ್ಬಿಟ್ಟು ನಿಮಗೆ ಊಟ ಕೊಡ್ಬೇಕು, ಕರೆಕ್ಟ್ ಅಲ್ವಾ? ಒಳಗ್ ಬಂದ್ ಕೊಡಕ್ಕಾಗಲ್ಲ, ಅಲ್ಲಿ ಬಂದು ನಿಮ್ ಕಡೆ ಇಸ್ಕೊಬೇಕು, ಕರೆಕ್ಟ್ ಅಲ್ವಾ? ಇಲ್ಲೇನ್ ಮಾಡ್ತಾರೆ, ಇಲ್ಲಿ ಬಂದು ಗಾಡಿ ನಿಲ್ಲಿಸ್ತಾರೆ, ಗಾಡಿ ನಿಲ್ಲಿಸ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ನೀವ್ ಎಷ್ಟು ಗಂಟೆಗೆ ಊಟ ಬರುತ್ತೆ ಅಂದ್ರೆ ಎಕ್ಸಾಕ್ಟ್ ಟೈಮಿಂಗ್ಸ್ ಇಲ್ಲ, ಎಷ್ಟು ಒಂದ್ 3 ಗಂಟೆ 10 ನಿಮಿಷ 4 ಗಂಟೆ ಲೇಟ್ ಆದ್ರೆ ಊಟ ಸಿಗಲ್ಲ. ಅಲ್ಲಮ್ಮ, ನೀವು ಬೆಡ್ ಅಲ್ಲೇ ಇರೋದು ತಾನೆ, ನೀವೇನಕ್ಕೆ ಇಲ್ಲಿ ಬಂದು ಕೂತಿದ್ದೀರಾ? ಈಗ ಮೇಡಮ್, ಸರ್ಕಾರ ಹಣ ಕೊಡ್ತಿರೋದು, ನೀವ್ ಯಾರು ಅಲ್ಲ. ಇಲ್ಲಿ ನಮಗೆ ನೋಡಿ ಹೊಟ್ಟೆ ಹೊಡ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಯಾಕಂದ್ರೆ ಅಲ್ಲ ಮೇಡಮ್, ಒಳ್ಳೆ ಈ ಭಿಕ್ಷೆ ಇದು ಕೂರ್ತಾರಲ್ಲ, ಬೇಜಾರಾಗ್ಬಿಡಿ ಹಿಂಗ್ ಹೇಳ್ತೀನಿ ಅಂತ, ದೇವಸ್ಥಾನದಲ್ಲಿ ಹಂಗ್ ಕೂತ್ಕೊಂಡಂಗಾಗಿದೆ. ನೀವೆಲ್ಲ ಕ್ವಶನ್ ಮಾಡ್ಲಿಲ್ಲ ಅಂತಂದ್ರೆ ಅವರು ಇದೇ ತರನೇ ಮುಂದುವರ್ಸ್ಕೊಂಡು ನಮಗೆ ಒಳ್ಳೇದು ಹೇಳ್ತಾ ಇದೀವಿ. ಈಗ ನನ್ಗೇನಾದ್ರು ನೀವು ಊಟ ಕೊಡ್ತೀರಾ? ಇಲ್ಲ ಅಲ್ವಾ? ಈಗ ಕೇಳಿ ನಾನು ಹೇಳ್ತೀನಿ, ಪೇಷಂಟ್ ನೋಡ್ಕೊಂಡಿರ್ತಾರಲ್ಲ, ಅವ್ರು ಬಂದಿಸ್ಕೊಳ್ಳೋದು ಅಡಿಗುತ್ತೆ, ನಮ್ಮನೆ ನೋಡ್ಕೊಂಡಿರಲಿಲ್ಲ, ನಾವೇ ಬರ್ಬೇಕು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ರಾಜ್ಯದಲ್ಲಿ 1ನೇ ಸುದ್ದಿಗಳು. ತರಗತಿ ಪ್ರವೇಶಕ್ಕೆ ನಿಗದಿಪಡಿಸಿದ್ದ 6 ವರ್ಷದ ವಯೋಮಿತಿಯಲ್ಲಿ ಸರ್ಕಾರ ಸಡಿಲಿಕೆ ನೀಡಿದೆ. ಈ ವರ್ಷವೂ 60 ದಿನಗಳ ವಿನಾಯಿತಿ ನೀಡಿ 5 ವರ್ಷ 10 ತಿಂಗಳು ಪೂರ್ಣಗೊಂಡ ಮಕ್ಕಳಿಗೂ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಕುರಿತು ಮಹತ್ವದ ಘೋಷಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ 6 ವರ್ಷ ತುಂಬಿರಬೇಕು ಎಂಬ ನಿಯಮ ಇದ್ದರೂ ಪೋಷಕರು ಮತ್ತು ಶಾಲೆಗಳ ಮನವಿಯನ್ನು ಪರಿಗಣಿಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಇದರಿಂದ ಸಾವಿರಾರು ಮಕ್ಕಳಿಗೆ ಅನುಕೂಲವಾಗಲಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಈ ನಿರ್ಧಾರ ಚರ್ಚೆಗೆ ಕಾರಣವಾಗಿದ್ದು, ಪೋಷಕರು ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದ್ದಾರೆ. 1ನೇ ಕ್ಲಾಸಿಗೆ ಅಡ್ಮಿಷನ್ಗೆ ಮಕ್ಕಳಿಗೆ 6 ವರ್ಷದ ಒಂದು ಇತಿಮಿತಿ ಏನಿದೆ ಅದನ್ನ ಸಡಿಲ ಮಾಡ್ತಕ್ಕಂಥದ್ದು ಕೆಲವರು ತಾಯಂದ್ರು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸಾಕಷ್ಟು ಎಲ್ಲಾ ಕಡೆನೂ ಓಡಾಡ್ತಾ ಇದ್ದಾರೆ. ಮತ್ತೆ ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಅವರು ಸ್ವಲ್ಪ ಗಾಬರಿಯಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಈ ಅವಕಾಶವನ್ನ ಕೊಟ್ಟಿರೋದ್ರಿಂದ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಶಿಕ್ಷಣ ಕಾಯ್ದೆ 1993ರ ಅಧ್ಯಾಯ 3 ಸೆಕ್ಷನ್ 20ರ ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನ ನಾವು ಆದಷ್ಟು ಬೇಗ ತಂದು ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನ ಕೊಡ್ತಾ ಇದೀವಿ ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲಾ ಬೆಂಗಳೂರು ನಗರದ ಲುಲು ಮಾಲ್ ಮುಂಭಾಗದ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಹೊತ್ತಿ ಊರಿದ ಘಟನೆ ಆತಂಕ ಮೂಡಿಸಿದೆ. ಮೆಜೆಸ್ಟಿಕ್ನಿಂದ ರಾತ್ರಿ 10:10 ಸುಮಾರಿಗೆ ಶಿವಮೊಗ್ಗದತ್ತ ಹೊರಟಿದ್ದ ಬಸ್ನಲ್ಲಿ ಸ್ಟಾರ್ಟರ್ ಭಾಗದಲ್ಲಿ ಸ್ಪಾರ್ಕ್ ಕಾಣಿಸಿಕೊಂಡಿದ್ದು, ಚಾಲಕರು ತಕ್ಷಣ ಬಸ್ ಅನ್ನು ರಸ್ತೆ ಬದಿಗೆ ನಿಲ್ಲಿಸಿದ್ದಾರೆ. ನಿರ್ವಾಹಕ ಮೂರ್ತಿ ತಿಳಿಸಿದಂತೆ ಬಸ್ನಲ್ಲಿದ್ದ 21 ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕೆಳಗಿಳಿಸಲಾಗಿದ್ದು, ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಳಿಕ ಪ್ರಯಾಣಿಕರನ್ನು ಮತ್ತೊಂದು ಬಸ್ ಮೂಲಕ ಶಿವಮೊಗ್ಗಕ್ಕೆ ಕಳುಹಿಸಲಾಗಿದೆ. ಘಟನೆ 10:20 ಸುಮಾರಿಗೆ ನಡೆದಿದೆ.
ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಿಸಿದ್ದು, ಘಟನೆಗೆ ನಿಖರ ಕಾರಣ ಪತ್ತೆಹಚ್ಚಲು ಪರಿಶೀಲನೆ ನಡೆಯುತ್ತಿದೆ. ಬೆಂಕಿ ಹತ್ಕೊಂಡಿದೆ. ಅವನು ಎಲ್ಲರೂ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಹತ್ಕೊಂಡಿದೆ. ಅವನು ಎಲ್ಲರೂ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಹತ್ಕೊಂಡಿದೆ. ಅವನು ಎಲ್ಲರೂ ಹೇಳ್ಕೊಂಡ್ಬಿಟ್ಟಿದ್ದಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ ರಾಜಕೀಯ ದಂಗಲ್ ತೀವ್ರಗೊಂಡಿದೆ. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರನ್ನು ಮನವೊಲಿಸಲು ಕಾಂಗ್ರೆಸ್ ನಾಯಕರು ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹ್ಮದ್ ನಡೆಸಿದ ಪ್ರಯತ್ನ ಫಲಕಾರಿಯಾಗಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಗೋ ಬ್ಯಾಕ್ ಘೋಷಣೆ ಕೂಗಿದ ಪೈಲ್ವಾನ್ ಬೆಂಬಲಿಗರು, ನಾಯಕರು ಎದುರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಾಮಪತ್ರ ವಾಪಸ್ ಗಡುವಿನವರೆಗೂ ಪೈಲ್ವಾನ್ ನಿವಾಸದಲ್ಲಿ ಹೈಡ್ರಾಮಾ ನಡೆದಿದ್ದು, ಎಸ್ಪಿ ಪರಮೇಶ್ವರ ಹೆಗಡೆ ಮಧ್ಯಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ಇದೇ ವೇಳೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ತಮ್ಮ ಬೆಂಬಲಿಗರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಪಕ್ಷದ ಹಿರಿಯ ಕಾರ್ಯಕರ್ತರಾಗಿರುವ ಪೈಲ್ವಾನ್ ಅವರಿಂದ ಪಕ್ಷಕ್ಕೆ ಹಾನಿಯಾಗಬಾರದು ಎಂದು ಮನವಿ ಮಾಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವುದಾಗಿ ಹಾಗೂ ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನ ಕಲ್ಪಿಸುವ ಭರವಸೆ ನೀಡಿದ್ದಾರೆ. ಕಣದಿಂದ ಹಿಂದೆ ಸರಿದು ಸಮರ್ಥ್ ಶಾಮನೂರು ಅವರಿಗೆ ಬೇಷರತ್ ಬೆಂಬಲ ನೀಡುವಂತೆ ಮನವೊಲಿಕೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಸಂಧಾನ ಯಶಸ್ವಿಯಾಗಿದ್ದು, ಸಾದಿಕ್ ಪೈಲ್ವಾನ್ ತೀರ್ಮಾನ ಬದಲಾವಣೆ. ನಾನು 4 ದಶಕಗಳಿಂದ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡದ ಕಾರಣದಿಂದಲೇ ನಾನು ಚುನಾವಣಾ ಕಣಕ್ಕಿಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ನನ್ನಿಂದ ಕೋಮುವಾದಿ ಪಕ್ಷಕ್ಕೆ ಜಯ ಸಿಗಬಾರದು ಎಂದು ಪೈಲ್ವಾನ್ ಹೇಳಿಕೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಮುಂದುವರೆದ ಅವ್ಯವಸ್ಥೆ. ವಾರ್ಡ್ಗೆ ಊಟ ಇಲ್ಲ, ಊಟಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತ ರೋಗಿಗಳು. 1ನೇ ತರಗತಿಗೆ ಹೋಗಲು ಮಕ್ಕಳಿಗೆ 6 ವರ್ಷದ ನಿಯಮ ಸಡಿಲಿಕೆ. 5 ವರ್ಷ 10 ತಿಂಗಳ ಮಕ್ಕಳಿಗೂ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್. ಶಿಕ್ಷಣ ಸಚಿವರ ಘೋಷಣೆ. ದಾವಣಗೆರೆ ಉಪಚುನಾವಣೆ ಹೈಡ್ರಾಮಾ, ಸಾದಿಕ್ ಪೈಲ್ವಾನ್ ಜೊತೆ ಸಿಎಂ ಸಿದ್ದರಾಮಯ್ಯ ಸಂಧಾನ ಸಕ್ಸಸ್.
ನಿಗಮ ಮಂಡಳಿ ಸ್ಥಾನಕ್ಕಾಗಿ ಒಪ್ಪಿದ್ರಾ ಸಾದಿಕ್? ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.